ಏನ್ ಕಿತ್ತಾಕೊಂಡು ಬಂದಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿಲ್ಲಿ ಅಂತ ಹೇಳಿ ವಿನಯ್ ಅವರು ಹೇಳಿದ್ದಾರೆ. ಆಕ್ಚುಲಿ ಇಲ್ಲಿ ಯಾಕೆ ಹೇಳಿದ್ದಾರೆ, ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಮುಖಾಂತರ ಮಾಡಿ ಅಂತ ಹೇಳಿ ಇದೆ ಅಲ್ವಾ, ಅಲ್ಲಿ ಎಲ್ಲರೂ ಕೂಡ ವೋಟಿಂಗ್ ಮುಖಾಂತರ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸಂಗೀತ ಅವರು ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅವರು ಆಡ್ಲಿ, ಇನ್ನು ಆಮೇಲೆ ಇನ್ನೊಂದು ಟಾಸ್ಕ್ ಅಲ್ಲಿ ಯಾರಿಗೆ ಆಡಕ್ಕೆ ಸಿಕ್ಕಿರಂಗಿಲ್ಲ ಈ ಒಂದು ಟಾಸ್ಕ್ ಅಲ್ಲಿ ಅವರು ಆ ಒಂದು ಟಾಸ್ಕ್ ಅಲ್ಲಿ ಆಡ್ಲಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ತುಕಾಲಿ ಅವರು ಫಸ್ಟ್ಗೆ ಏನೋ ವೋಟಿಂಗ್ ಹಾಕ್ರಿ, ವೋಟಿಂಗ್ ಯಾರಿಗೆ ಜಾಸ್ತಿ ಬರ್ತಾವೋ ಅವ್ರದ್ದು ಹೆಸರು ತಗೊಳಮ್ಮ ಅಂತ ಹೇಳ್ತೀರಾ. ಆಮೇಲೆ ವೋಟಿಂಗ್ ಮಾಡತ್ನಾಗ ಮಾಡಿದ್ಮೇಲೆ ಹಿಂಗ್ ಮಾಡ್ತೀರಾ, ಅಂದ್ರೆ ಯಾರು ಆಡಕ್ ಸಿಕ್ಕಿಲ್ಲ ಚಾನ್ಸ್ ಅವ್ರಿಗೆ ಆಡಕ್ ಕೊಡ್ರಿ ಅಂತ ಹೇಳ್ತೀರಾ. ವೋಟಿಂಗೇ ಮಾಡ್ರಿ ಇವಾಗ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅವ್ರದ್ದು ಒಂದು ಪ್ಲಾನ್ ಇತ್ತಲ್ವಾ, ನಿನ್ನೆ ಅವ್ರು ಹೇಳಿದ್ರಲ್ವಾ, ಅಂದ್ರೆ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಮತ್ತೆ ಪ್ರತಾಪ್ ಅವರು 3 ಜನ ಕುಂತಾಗ ಒಂದು ಪ್ಲಾನ್ ಹಾಕೊಂಡಿದ್ರು ಅವರು. ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಆ ಒಂದು ಪ್ಲಾನ್ ಮುಖಾಂತರ ಇವರು ವೋಟಿಂಗ್ ಯಾರಿಗೆ ಜಾಸ್ತಿ ಬರುತ್ತೋ ಅವ್ರಿಗೆ ಆಡ್ಲಿ ಅಂತ ಹೇಳಿ ಅವ್ರದ್ದಿದೆ ಅಲ್ವಾ, ಹಾಗಾಗಿ ಅವರು ವೋಟಿಂಗ್ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಉಲ್ಟಾ ಆಗಿದ್ದಕ್ಕ ಅವ್ರಿಗೆ ತುಂಬಾ ಕೋಪ ಬಂದಿದೆ ತುಕಾಲಿ ಸಂತೋಷ್ ಅವರಿಗೆ. ಅಂದ್ರೆ ಸಂಗೀತ ಅವ್ರು ಹೇಳಿರೋದು ಮಾತು ಇಷ್ಟ ಆಗಿಲ್ಲ ಅವ್ರಿಗೆ, ಹಾಗಾಗಿ ಅವ್ರು ಹೇಳಿದಾರ. ಇಲ್ಲಿ ವಿನಯ್ ಅವರು ಏನ್ ಕಿರ್ಚಿದ ತಕ್ಷಣ ಏನ್ ಕಿತ್ತಾಕಕ್ಕಾಗಲ್ಲ ಇಲ್ಲಿ ಅಂತ ಹೇಳಿ ತುಂಬಾ ಜಗಳಕ್ಕೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ವಿನಯ್ ಅವರು. ಆಮೇಲೆ ತುಕಾಲಿ ಸಂತೋಷ್ ಅವರು ಕೂಡ ಮಾತಿಗೆ ಮಾತು ಬೆಳೆದಿದೆ. ಆಮೇಲೆ ಇನ್ನೊಂದು ಮಾತನ್ನ ಹೇಳಿದ್ರು ವಿನಯ್ ಅವರು, ಮೊದಲನೇ ದಿನದಿಂದ ಕೂಡ ಏನ್ ಕಿತ್ತಾಕೊಂತ ಬಂದಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾದ ಬುಡಿ ಇಲ್ಲಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅವಾಗ ವರ್ತೂರ್ ಸಂತೋಷ್ ಅವರು ಅಂತ ಇಂಥ ಮಾತೆಲ್ಲ ಆಡ್ಬೇಡ್ರಿ, ಅವ್ರವ್ರ ಗೊತ್ತು ಅವ್ರವ್ರಿಗೆ ಗೊತ್ತು ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ. ಅಂದ್ರೆ ಯಾರ್ಯಾರು ಹೆಂಗ್ ಆಡಿದಾರ, ಇಲ್ಲಿವರೆಗೆ ಹೆಂಗ್ ಬಂದಾರ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಈ ಒಂದು ಗೊತ್ತು ಅವ್ರಿಗೂ ಕೂಡ ಗೊತ್ತಿದೆ. ಸೊ ಅದನ್ನೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೀವು ಅಂತ ಹೇಳಿ ಇಲ್ಲಿ ವರ್ತೂರ್ ಸಂತೋಷ್ ಅವರು ಇದಾರಲ್ವಾ, ತುಕಾಲಿ ಸಂತೋಷ್ ಅವರ ಪರವಾಗಿ ಮಾತಾಡೋದಕ್ಕೆ ಬಂದಿದ್ದಾರ ವಿನಯ್ ಅವ್ರ ಹತ್ರ ಅಂತಾನೆ ಹೇಳ್ಬೋದು. ಸೊ ಯಾಕಂತಂದ್ರೆ ಎಷ್ಟೇ ಆಗ್ಲಿ ಅವ್ರ ಫ್ರೆಂಡ್ಶಿಪ್ ಬಿಟ್ಕೊಡೋದಿಲ್ಲ ಅಲ್ಲ ಅವರು, ಹಾಗಾಗಿ ಫ್ರೆಂಡ್ಗೆ ಏನಾದ್ರು ಕೂಡ ಜಲ್ದಿ ಬರ್ತಾರ ಅವರು ವರ್ತೂರ್ ಸಂತೋಷ್ ಅವರು. ಇಲ್ಲಿ ವಿನಯ್ ಅವರು ಮಾತ್ರ ತುಂಬಾ ಕೋಪದಿಂದ ಮಾತಾಡ್ತಿದ್ದಾರ. ಅವರು ಅಂತಲ್ಲ ಇವ್ರು ಅಂತಲ್ಲ, ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅಷ್ಟೇ. ಮೊದಲನೇ ದಿನದಿಂದ ಕೂಡ ತುಂಬಾ ಜಗಳ ಈ ಒಂದು ಸೀಸನ್ ಅಲ್ಲಿ ತುಂಬಾ ಜಗಳಗಳೇ ಆಗಿದೆ ಅಲ್ವಾ. ಇವಾಗ ಕೂಡ ಅದನ್ನ ಬಿಡ್ತಾರೇನ್ರಿ, ಯಾಕಂತಂದ್ರೆ ಫಿನಾಲೆ ಹತ್ತಿರದ ಆಯ್ತು ಇನ್ನೂ 1-2 ವೀಕ್. ಇವಾಗ ನಾವು ಗೆಲ್ಲಬೇಕು, ಈಗ ಆಡ್ಬೇಕು, ನಾವು ಪ್ರತಿಯೊಂದು ಆಟ ಆಡಿ ತೋರಿಸ್ಬೇಕು ಅನ್ನೋದು ಎಲ್ರ ತಲೆಗೈತಲ್ವಾ. ಹಾಗಾಗಿ ಎಲ್ರು ಕೂಡ ನಮಗೂ ಅವಕಾಶ ಬೇಕಂತ ಹೇಳಿ ಮಾತಾಡೋದು ಮತ್ತೆ ಒಂದು ಆಟ ಆಡಲೇಬೇಕು ಅನ್ನೋ ಒಂದು ಅವ್ರದ್ದು ಛಲ ಇದೆ ಅಲ್ವಾ, ಅದನ್ನ ಯಾರಿಂದನೂ ತಪ್ಸಕ್ ಆಗಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜಗಳ ಆಗ್ತಿದೆ. ಸೊ ಏನೇನಾಗುತ್ತೋ ಕಾದ್ ನೋಡ್ಬೇಕಾಗಿದೆ, ಯಾರ ಆಟವನ್ನ ಆಡ್ತಾರ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.